ಕೈಯಾರೆ ನಿಮ್ ಕಂಪನಿನ ನಿನ್ ಶೇರ್ಸ್ನ ನನ್ ಹೆಸರಿಗೆ ಮಾಡ್ಕೊಟ್ಟಿದ್ದೆ ಅದು ನಿಮ್ ಅದ್ಕಿಗೋಸ್ಕರ. ನಡೀರಿ, ನಿಮ್ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ತೊಲ್ಗಿ. ಈ ಮನೇಲಿ ಯಾರಿಗೂ ಜಾಗ ಇಲ್ಲ. ನಾನ್ ಹೇಳ್ದಾಗೆ ಕೇಳ್ಬೇಕು, ಯಾವುದಕ್ಕೂ ಉಸಿರೆತ್ಬಾರ್ದು, ಓಕೆನಾ? ಏನ್ ಹೇಳ್ತಿದ್ಯಾ ಸೇವಂತಿ? ಈ ಮನೆ, ಕಂಪ್ನಿ ಶೇರ್ಸು, ನಿನ್ ಹೆಸರಲ್ಲಿರೋ ಎಲ್ಲ ಪ್ರಾಪರ್ಟಿ ಮೋಸದಿಂದ ಮೀರಾ ಹೆಸರು ಮಾಡ್ಕೊಂಡಿದ್ದಾಳ? ಹೌದು ಅತ್ತೆ. ಅಲ್ವೇ, ಇದೆಲ್ಲ ಹೇಗ್ ಸಾಧ್ಯ? ಮನೆ ತುಂಬಾ ಲಾಯರ್ಗಳಿದ್ರು ಹೇಗೆ ಯಾಮಾರಿದ್ರೆ? ಇದೆಲ್ಲದಕ್ಕೂ ಅಶ್ವಿನ್ ಅವಳನ್ನ ನಂಬಿ ಮೋಸ ಹೋಗಿದ್ದೆ ಕಾರಣ. ಅಯ್ಯೋ ದೇವ್ರೆ, ಅವನ್ ಯಾವಾಗ್ಲೂ ಹೀಗೆ ಪಾತ್ರಗಾರ. ಸೇವಂತಿ, ಈಗೇನಮ್ಮ ಮಾಡೋದು? ಗೊತ್ತಿಲ್ಲ ಅತ್ತೆ. ನಾವು ಇಷ್ಟೊತ್ತಿಗೆ ಮನೆಯಿಂದ ಹೊರಗಡೆ ಇರ್ಬೇಕಾಗಿತ್ತು. ಮಾವನ್ಗೆ ಹೀಗಾಗಿದ್ಯಲ್ಲ, ಅವ್ರಿಗೆ ಈ ವಿಷಯ ಗೊತ್ತಾಗೋದ್ ಬೇಡ ಅಂತ ನಾವೆಲ್ಲ ಮೀರನ್ ಹತ್ರ ಬೇಡ್ಕೊಂಡ್ವಿ. ಅದಕ್ಕೆ ಅವಳು ಒಪ್ಕೊಂಡ್ಲು. ಆದ್ರೆ ಸುಮ್ನೆ ಒಪ್ಕೊಂಡಿಲ್ಲ ಅತ್ತೆ, ಕಂಡೀಷನ್ ಹಾಕಿದಾಳೆ. ಕಂಡೀಷನ ಏನು? ಮಾವ ಇರೋ ಟೈಮಲ್ಲಿ ನಾರ್ಮಲ್ ಆಗಿದ್ದು, ಅವ್ರಿಲ್ದಿರೋ ಟೈಮಲ್ಲಿ ನಾವೆಲ್ಲರೂ ಈ ಮನೆ ಕೆಲಸದವರಾಗಿರ್ಬೇಕಂತೆ. ಅವಳು ಹೇಳಿದ ಕೆಲಸ ಎಲ್ಲ ಮಾಡ್ಬೇಕಂತೆ, ಅವಳು ಸೇವೆ ಮಾಡ್ಬೇಕಂತೆ. ಏನ್ ಆಟ ಆಡ್ತಿದ್ದಾಳ? ನಾವು ಅವಳ ಸೇವೆ ಮಾಡ್ಬೇಕಾ? ಬಿಡಲ್ಲ, ನಾನು ಅವಳಿಗೆ ಈಗ್ಲೇ ಬುದ್ಧಿ ಕಲಿಸ್ತೀನಿ. ಅಯ್ಯೋ ಅತ್ತೆ, ಬೇಡ, ದಯವಿಟ್ಟು ಸುಮ್ಮನೆ ಇದ್ಬಿಡಿ ಅತ್ತೆ. ನನ್ನ ತಡಿಬೇಡ ಸೇವಂತಿ, ನನ್ ಮೈಯೆಲ್ಲ ಉರಿತಿದೆ. ಆ ಮೀರಾಗಿ 2 ಬಾರ್ಸೋವರೆಗೂ ನನಗ್ ಸಮಾಧಾನ ಆಗಲ್ಲ. ನನಗೂ ಇಷ್ಟೇ ಕೋಪ ಬಂದಿತ್ತು ಅತ್ತೆ, ಈಗ್ಲೂ ಆ ಕೋಪ ಹಾಗೆ ಇದೆ. ಆದ್ರೆ ನಮಗ್ ಬೇರೆ ಆಯ್ಕೆ ಇಲ್ಲ ಅತ್ತೆ. ಮಾವನ್ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಅಲ್ವಾ? ಅವ್ರ ಮುಂದೆ ನಾವೇನಾದ್ರೂ ಜಗಳ ಆಡಿದ್ರೆ ಖಂಡಿತ ಅವ್ರಿಗೆ ಎಲ್ಲಾ ವಿಷಯ ಗೊತ್ತಾಗೋಗತ್ತೆ ಅತ್ತೆ. ಶೇರ್ಸ್ ಹೋಯ್ತು ಅಂತ ಗೊತ್ತಾಗಿನೇ ಮಾವನ್ಗೆ ಎದೆನೋ ಬಂತು. ಈಗ ಮೀರಾ ಮೋಸ ಮಾಡಿ ಮನೆ ಆಸ್ತಿನೆಲ್ಲ ಅವಳ ಹೆಸರಿಗೆ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾದ್ರೆ ಮಾವ ನಾರ್ಮಲ್ ಆಗಿರ್ತಾರ ಅತ್ತೆ? ಖಂಡಿತವಾಗ್ಲೂ ಇರಲ್ಲ. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಆ ಕ್ಷಣ ಜೀವ ಬಿಟ್ಬಿಡ್ತಾರೆ. ಅಯ್ಯೋ, ಈಗ ಮನೆ ಆಸ್ತಿ ಯಾವುದು ಇಲ್ಲ, ಎಲ್ಲ ಮೀರಾ ಮೋಸದಿಂದ ತಗೊಂಡಿದ್ದಾಳೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರ ಜೀವನೇ ಹೊರಟೋಗುತ್ತೆ. ಅಯ್ಯೋ ಅತ್ತೆ, ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಈ ಸೇವಂತಿ, ನಿಮ್ ಮಾವ ನನ್ ಕಾಲೊತ್ತು ಅಂತ ಹೇಳಿದ್ರೆ ಒಳಗೆ ನಗ್ತಾ ಹೋಗ್ತೀಯಾ? ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ. ಅದು ಹಾಗಲ್ಲ ಮೀರಾ, ನೀನು ನಮ್ ಕೈಲಿ ಸೇವೆ ಮಾಡಿಸ್ಕೋತೀನಿ ಅಂತ ಹೇಳಿದ್ದೆ. ಆದ್ರೆ ವಿಧಿ ನೋಡು, ನೀನೇ ನಮ್ಮ ಮಾವನ್ ಸೇವೆ ಮಾಡೋ ಹಾಗಾಯ್ತು. ಅದಕ್ಕೆ ನನಗ್ ಗೊತ್ತಿಲ್ದೇನೆ ನಗು ಬಂತು. ನಿನಗೆ ಗೊತ್ತಿಲ್ದೇನೆ ನಗು ಬಂದಿದ್ದಲ್ಲ, ಬೇಕು ಅಂತಾನೆ ನಕ್ಕಿದ್ದು. ಆ ನಿನ್ ನಗುಗೆ ಏನ್ ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಾ? ಏನ್ ಹಾಗ್ ನೋಡ್ತಿದ್ಯಾ? ನಿಮ್ ಮಾವನ್ ಮುಂದೆ ನಾನು ಈ ನಾಟಕನ ಕಂಟಿನ್ಯೂ ಮಾಡ್ಬೇಕು ಅಂತಂದ್ರೆ ನೀನು ನಿನ್ ಮನೆಯವರು ನಾನ್ ಹೇಳ್ದಂಗೆ ಕೇಳ್ಬೇಕು. ನಾನ್ ಕೊಡೋ ಶಿಕ್ಷೆನ ಅನುಭವಿಸ್ಬೇಕು. ಆಯ್ತು, ಅದೇನ್ ಶಿಕ್ಷೆ ಕೊಡ್ತೀಯೋ ಕೊಡು, ಅನುಭವಿಸೋದಕ್ಕೆ ನಾನ್ ರೆಡಿ. ನನಗ್ ಗೊತ್ತು ಕಣೆ, ನೀನೊಂಥರ ಬಂಡ ಜೀವ. ಅದೇನೋ ಹೇಳ್ತಾರಲ್ಲ, ಎಮ್ಮೆ ಚರ್ಮ ಅಂತ, ಆ ತರ ನೀನು. ನಿನಗೆ ಯಾವ ಕಷ್ಟನೂ ತಾಗಲ್ಲ. ಅದೇ ನಿನ್ ಮನೆಯವ್ರಿಗೇನಾದ್ರೂ ಕಷ್ಟ ಕೊಟ್ರೆ ನಿನ್ ಜೀವಕ್ಕೆ ಚುರ್ರ ಅನ್ನತ್ತೆ. ಹಾಗಾಗಿ ಕಷ್ಟನ ಶಿಕ್ಷೆನ ನಾನು ನಿನಗ್ ಕೊಡ್ತಿಲ್ಲ, ನಿನ್ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ. ಅಂದ್ರೆ
ತಗೋ ಇವತ್ತಿನ ನಿನ್ ಊಟ. ಹೋ ಸಾರಿ 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 ಸಾರಿ, ನಿನ್ನ ಊಟ ಅಲ್ಲ, ನಿನ್ ಮನೆಯವ್ರು ಎಲ್ರಿಗೂ ಸೇರಿ ಇಷ್ಟೇ ಊಟ. ಅರ್ಥ ಆಗ್ಲಿಲ್ವಾ? ಈ ಶಕುನಿಗೆ ಒಟ್ಟು 100 ಜನ ಅಣ್ಣ ತಮ್ಮಂದಿರಿದ್ರಂತೆ. ಎಲ್ಲರಿಗೂ ಸೇರಿ ಒಂದಿಡೀ ಅನ್ನ ಕೊಡ್ತಿದ್ರಂತೆ. ಅಲ್ಲಿರೋರೆಲ್ಲ ಒಂದೊಂದೇ ಆಗ್ಲನ ಆಯ್ದು ಅದನ್ನ ಶಕುನಿಗ್ ತಿನ್ನ ಕೊಡ್ತಿದ್ರಂತೆ. ಅವನ್ ಬಂದು ಕೌರವರ್ ವಿರುದ್ಧ ಸೇಡ್ ತೀರಿಸ್ಕೊಂಡಂತೆ. ಆದ್ರೆ ನಿಮ್ ಮುಸುಡಿಗಳಿಗೆ ನನ್ ಮೇಲ್ ಸೇಡ್ ತೀರಿಸ್ಕೊಳಕಂತೂ ತಾಕತ್ತಿಲ್ಲ, ಅದ್ ನನಗ್ ಗೊತ್ತಿರೋ ವಿಚಾರ. ಆದ್ರೆ ಈ ಅನ್ನನ ಯಾರ ಕೊಟ್ಟು ಸಮಾಧಾನ ಪಟ್ಕೋತೀಯಾ ಅದನ್ನ ನೀನ್ ಡಿಸೈಡ್ ಮಾಡು. ಸಾಕು ಸಾಕು ಗುರಾಯಿಸಿದ್ದು. ಈಗ ಇದನ್ನ ಯಾರ ಕೊಡ್ತೀಯಾ? ನೀನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡಂಗ್ ಕೊಡ್ತೀಯಾ? ಇಲ್ಲ ಅಂದ್ರೆ ಅದ್ಕೆ ಅಂದ್ರೆ ಸಾಕ್ಷಾತ್ ಅಮ್ಮ ಅಂತ ತಿಳ್ಕೊಂಡಿರೋ ಕರ್ಣಂಗ್ ಕೊಡ್ತೀಯಾ? ಇಲ್ಲ ನೀನ್ ದತ್ತುಪುತ್ರ ಅಶ್ವಿನ ಕೊಡ್ತೀಯಾ? ಇಲ್ಲ ಮಾತ್ರೆಲೆ ಬದುಕ್ತಿರೋ ಅಜ್ಜಿಗೋ? ಛೆ, ಈ ಥರ ಎಲ್ಲ ಮಾತಾಡ್ತೀಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ಅನ್ಸಲ್ಲ ಕಣೆ. ನಮ್ಮಕ್ಕನ್ ಸಾವ್ಗೆ ಕಾರಣ ಆಗಿರೋ ನಿನಗೆ ನಿನ್ ಕುಟುಂಬಕ್ಕೆ ನೋವು ಕೊಡೋದಂದ್ರೆ ನನಗೊಂಥರ ಖುಷಿ. ಇದನ್ನ ಖುಷಿ ಅನ್ನಲ್ಲ, ರಾಕ್ಷಸಾನಂದ ಅಂತಾರೆ. ಸಾಕ್ ಬಾಯಿ ಮುಚ್ಚೆ. ಇವಳು ಗಂಡ ಯಾರನ್ನಾದ್ರೂ ಕೊಂದ್ರೆ ಅದು ಪುಣ್ಯದ ಕೆಲ್ಸ, ನಾನ್ ಟಾರ್ಚರ್ ಮಾಡಿದ್ರೆ ಅದು ಪಾಪದ ಕೆಲ್ಸನಾ? ನಿಮ್ಮಕ್ಕನ್ ಸಾವಿಗೆ ನಾವು ಕಾರಣ ಅಲ್ಲ ಮೀರಾ. ಏಯ್ ಸಾಕ್ ಸುಮ್ನಿರೆ. ಇದೇ ಕತೆನ ನಿನ್ ಗಂಡನು ಹೇಳಕ್ ಬಂದ. ಆದ್ರೆ ನಂಬಕ್ಕೆ ನಾನೇನ್ ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ, ಅರ್ಥ ಆಯ್ತಾ? ನಿನ್ನಂತವಳ ಹತ್ರ ಮಾತಾಡಿ ಏನು ಯೂಸ್ ಇಲ್ಲ. ಹಾಗೆ ನೀನು ಅಷ್ಟೇ, ಜಾಸ್ತಿ ಮಾತಾಡ್ಬೇಡ. ಯಾಕಂದ್ರೆ ಈ ಊಟನ ನೀನಂತೂ ತಿನ್ನಲ್ಲ. ಸೊ ಇರೋ ತಾಕತ್ತು ಎನರ್ಜಿನೆಲ್ಲ ಯಾಕೆ ಹಾಳು ಮಾಡ್ಕೋತೀಯ? ಆದ್ರೂ ನಿನ್ ಮಗ ತುಂಬಾ ಪುಣ್ಯ ಮಾಡಿದ್ದ ಬಿಡು. ತಾತ ಅಜ್ಜಿ ಜೊತೆ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಬಿಟ್ಟ.